ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 6:50 ಆಗಿದೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬಂದು ನಿಂತಿದ್ದೀನಿ. ರೆಡಿಯಾದ, ಈಗ ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇನ್ನು ಸಿಕಿಂದ್ರಾಬಾದ್ ಅಂತೆ, ನಂಗೆ ಗೊತ್ತಿಲ್ಲ ಯಾವುದ್ಯಾವುದೋ ಎಲ್ಲ ಹೊಸದಾಗಿರೋದು ನೋಡೋದು. ಆಲ್ಮೋಸ್ಟ್ ನೋಡ್ತಾ ಇರೋದೆಲ್ಲ ಹೊಸ ಪ್ಲೇಸೇ, ಯಾವತ್ತೂ ನೋಡಿಲ್ಲ, ಕೇಳಿರ್ತೀವಿ ಅವಾಗ ಎಲ್ಲೆಲ್ಲಾದರೂ ಯಾವುದಾದ್ರೂ ವಿಚಾರದಲ್ಲಿ. ಇವಾಗ ಪ್ಲೇಸ್ನ ನೋಡ್ತಾ ಇರೋದು. ಎದ್ದು ಫ್ರೆಶ್ ಅಪ್ ಆದ್ವಿ. ಟೈಮು ಬೇಗ ಎಚ್ಚರ ಆಯಿತು. ಫುಲ್ ಚಳಿ ಹೊಡಿತೈತೆ, ಒಳಗೋಗೋಕ್ಕೆ ಇಷ್ಟ ಆಯ್ತಾ ಇಲ್ಲ, ಅಷ್ಟು ಚಳಿ ಅನಿಸ್ತೈತೆ. ನೈಟೆಲ್ಲ ನಿದ್ರೇನೂ ಮಾಡೋಕ್ಕಾಗಿಲ್ಲ ಚಳಿಗೆ. ಅದರಿಂದ ಬಾಡಿ ಪೇಯ್ನು ಸ್ಟಾರ್ಟ್ ಆಗ್ತಿದೆ. ಇಲ್ಲೇ ಹೀಗೆ ಅಂದರೆ ಹೋಗೋದ್ರೊಳಗೆ ಇನ್ನೇಕಾಗಿರ್ತೀನೋ ನನಗೆ ಗೊತ್ತಿಲ್ಲ. ಏನು ಬಿಸಿಲು ಬರುತ್ತಲ್ಲ ಮಧ್ಯಾಹ್ನ, ಅವಾಗ ಹೋಗಿ ಮಲಗಿದ್ರೆ ಸ್ವಲ್ಪ ಶೆಕೆಗೆ ತಣ್ಣಗೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ನೈಟು ಟ್ರೈನಲ್ಲೇ ಜರ್ನಿ ಮಾಡಬೇಕು. ನನಗೆ ಬೆಳಗ್ಗೆ ಬೇಜಾರಾಯ್ತಲ್ಲ, ನೈಟ್ ಬಂತು ಅಂದರೆ ಬೇಜಾರು ಅನ್ನೋಂಥ ಚಳಿ, ಅಷ್ಟು ಚಳಿ ಇರುತ್ತೆ ನೈಟಲ್ಲಿ. ಆಗಲ್ಲ, ನೋಡೋಣ ಏನಾಗುತ್ತೆ ಇವತ್ತಿನ ದಿನ, ಏನೆಲ್ಲ ಆಗುತ್ತೆ. ಸೊ ಅದನ್ನು ಕೂಡ ಶೇರ್ ಮಾಡ್ತಿರ್ತೀನಿ. ಇನ್ನು ಟ್ರಿಪ್ ಬಂದಮೇಲೆ ವಾಯ್ಸ್ ಹಾಳಾಗದೆ ಇರೋದಕ್ಕೆ ಚಾನ್ಸ್ ಇದೆಯಾ? ಸೊ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಬ್ರೇಕ್ಫಾಸ್ಟ್ ಬಂದಿತ್ತು. ಬ್ರೇಕ್ಫಾಸ್ಟ್ಗೆ ಕಟ್ಲೆಟು, ಹಾಗೆ ಬ್ರೌನ್ ಬ್ರೆಡ್ಡು, ಬಟರು, ಹಾಗೆ ಮಿಲ್ಕ್ ಪೌಡರು, ಟೀ, ಪ್ರೀಮಿಕ್ಸ್ ಟೀ, ಅದು ಎಲ್ಲದನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಆಲ್ಮೋಸ್ಟು ಈ ತಾಟಿಲಿಂಗು ಬರುತ್ತಲ್ಲ, ಅದ್ರ ಮರಗಳು ಜಾಸ್ತಿ ಐತೆ ಅಲ್ಲಲ್ಲಿ. ಇಲ್ಲಿ ಪ್ರತಿ ಹೊಲದಲ್ಲೂ ಒಂದೊಂದು ಇದೆ. ಅಲ್ಲ ಕಣೆ, ಆ ತಾಟಿಲಿಂಗುದು ಮರಗಳು ಜಾಸ್ತಿ ಇದೆ ಇಲ್ಲಿ. ಅದೇ ವಾಟರ್ ಆ್ಯಪಲ್ ಅಲ್ವಾ ಅದು? ನಮ್ಮಲ್ಲೆಲ್ಲ ಐತೆ, ಆ ಥರದ್ದು ಒಂದು ಇಲ್ಲ. ಇಲ್ಲಿ ತುಂಬ ಐತೆ, ಅದೆಲ್ಲ ಅದೇ ಮರಗಳು. ಎಲ್ಲ ಹೊಲದಲ್ಲೂ ಎರಡು ಒಂದು ಮರಗಳೈತೆ ಕಡೆ. ಪ್ಲೇಟ್ ನೋಡೋಕೆ ಮಾತ್ರ ಬ್ಯೂಟಿಫುಲ್ಲು, ಅದರಲ್ಲಿರೋದು ಯಾವುದೋ ಟೇಸ್ಟ್ ಚೆನ್ನಾಗಿರೋದು. ನನಗೊತ್ತು ಯಾವುದು ಇಷ್ಟ ಆಗಿಲ್ಲ, ಬಟ್ ವಿಧಿ ಇಲ್ಲ, ತಿಂತಾಯಿದ್ದೀನಿ ಅಷ್ಟೇ. ಆಲೂ ಸಬ್ಜಿ, ಕೋಫ್ತಾ ಕರಿ, ದಾಲು, ರೈಸು, ಚಪಾತಿ. ಟ್ರೈನ್ ಫುಡ್ನ ಆರ್ಡರ್ ಮಾಡ್ಕೊಂಡಿದ್ದು ನಿಜಕ್ಕೂ ವರ್ಸ್ಟ್ ಅನಿಸ್ತು. ಅದು ನೋಡೋದಕ್ಕೆ ಮಾತ್ರ, ಪ್ಲೇಟು ನೋಡೋದಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಅನಿಸುತ್ತೆ. ಟೇಸ್ಟ್ ಮಾತ್ರ ಯಾವುದು ಕೂಡ ಚೆನ್ನಾಗಿರ್ತಿರ್ಲಿಲ್ಲ. 3 ಟೈಮು ಟೈಮ್ ಕೊಡ್ತಿದ್ರು, ಬಟ್ ಯಾವ ಫುಡ್ಡು ಇಷ್ಟ ಆಗೋ ಥರದಂತೂ ಇರಲಿಲ್ಲ. ಸ್ನ್ಯಾಕ್ಸು ಟೈಮ್ ಎಷ್ಟು ಇವಾಗ? ಸ್ನ್ಯಾಕ್ಸ್ ಕೊಟ್ಟವ್ರೆ. ಟೈಮ್ ಎಷ್ಟು? ಟೀ ಬ್ಯಾಗು, ಶುಗರು, ಮತ್ತು ಮಿಲ್ಕ್ ಪೌಡ್ರು, ಇದೇನಿದು ಪಾಪ್ಕಾರ್ನ್ ಅಂತ, ಕ್ಯಾರಮಲ್ ಪಾಪ್ಕಾರ್ನು, ಮತ್ತು ಇದೇನಿದು ಕಚೋರಿ, ಇದು ಕಚೋರಿ ಮತ್ತು ಸ್ಯಾಂಡ್ವಿಚ್. ಅದು ಟೇಸ್ಟ್ ಇರುತ್ತೋ ಇಲ್ವೋ, ಟೈಮಿಗೆ ಮಾತ್ರ ಸ್ನ್ಯಾಕ್ಸ್. ಎಲ್ಲರಿಗೂ ಟೈಮಿಗೆ ನೀಟಾಗಿ ಬರುತ್ತೆ. ಬಟ್ ಈ ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡಿದರೆ ಚೆನ್ನಾಗಿರ್ತೈತೇನೋ. ಅಲ್ಲ ಇಡಿ, ಹಂಗೆ ಮೇಲೆ ಇಡಿ. ಈ ಕಡೆ ಇದೆ ಮೇಲ್ಗಡೆ. ಫೋಟೋದಲ್ಲೆಲ್ಲ ಸೌತೆಕಾಯಿ ಕೊಟ್ಟವ್ರೆ, ಟೊಮೆಟೊ ಕೊಟ್ಟವ್ರೆ, ಕ್ಯಾಪ್ಸಿಕಮ್ ಕೊಟ್ಟವ್ರೆ. ಒಳಗೆ ನೋಡಿದ್ರೆ ಏನೂ ಇಲ್ಲ. ಆದರೆ ಫೋಟೋದಲ್ಲಿ ಇಲ್ಲಿ ನೋಡೋದಕ್ಕೆ ಕೊಟ್ಟಂಗೆ ಒಳಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಈ ಕಚೋರಿನ ಚಟ್ನಿ ಇಲ್ದೇ ಏನೂ ತಿನ್ನೋಕ್ಕಾಗಲ್ಲ. ಚಟ್ನಿ ಇಲ್ಲ, ಕಿಚಪ್ ಏನಾದರೂ ಬೇಕು, ಬಿಸಿ ಇದೆ. ಕಟ್ಟಿ ಮಿಟ್ಟಿ ಚಟ್ನಿ. ತುಂಬ ದೂರ ಜರ್ನಿ ಮಾಡ್ತಾಯಿದ್ವಿ. ಜರ್ನಿ ಮಾಡೋ ಟೈಮಲ್ಲಿ ತುಂಬ ಥರ ಮರಗಳನ್ನ ನೋಡಿದೆ. ಇದೇನು ಅಂತ ನಮಗಂತೂ ಅರ್ಥ ಆಗಲಿಲ್ಲ. ಬಟ್ ಅಲ್ಲಲ್ಲಿ ಒಂದೊಂದು ಅಷ್ಟು ಜಾಗದಲ್ಲಿ ಈ ಥರದ ಗಿಡಗಳನ್ನ ಹಾಕಿದ್ರು. ನೋಡೋದಕ್ಕೆ ವೆದರು ಅಂದರೆ ನೇಚರ್ ಚೆನ್ನಾಗಿತ್ತು. AC ಕೋಚ್ ಆಗಿದ್ದರಿಂದ ನಮಗೆ ವೆದರ್ ಕಾಮ್ ಆಗಿತ್ತು. ಬಟ್ ಹೊರಗಡೆ ಕಾಲಿಟ್ಟರೆ ಅವನಲ್ಲಿ ಕಾಲಿಟ್ಟ ಅಷ್ಟು ಬಿಸಿ ತಾಗ್ತಿತ್ತು, ಅಷ್ಟಿತ್ತು. ಬಟ್ ನಮಗೆ ಒಳಗಡೆ ಜಾಸ್ತಿ ಚಳಿನೇ ಇತ್ತು. ಇನ್ನು ಹೊರಗಡೆ ನೋಡಿಕೊಂಡು ಹೀಗೆ ಹೋಗೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ಎಲೆ ಉದ್ರಿರೋ ಕಾಲ ಇದೆಲ್ಲ ಮುಗ್ದೋಯ್ತು. ಆಲೆ ಚಿಗ್ರೋ ಕಾಲ ಬರಬೇಕು. ಗ್ರೀನ್ ಇರೋದೇ ಬರೀ ಬೇವಿನ ಮರ, ಹೊಂಗೆ ಮರ ಅದ್ಬಿಟ್ರೆ ಬೇವಿನ ಮರ. ಬರೀ ಬೇವು. ನಿಜವಾಗ್ಲೂ ಲಕ್ಕಿ ನಮ್ಮ ಮಲೆನಾಡಲ್ಲಿ ಆ ಕಡೆ ನಿಂತಿರೋರ್ನ ಏನು ನೋಡಕ್ಕೇನು ಟೆನ್ಷನ್ ತಗೊಳಂಗಿಲ್ಲ. ಇಲ್ಲಿ ನಿಂತ್ರು ಅಲ್ಲಿರೋರು ಕಾಣಿಸ್ತಾರೆ, ಹಂಗೈತೆ ಒಳ್ಳೆ ಜಾಗ.
ಒಂಥರ ನೋಡಕ್ ಮಳೆ ಬರ್ತಾ ಇರೋ ಥರನೇ ಗಾಳಿ ಇದೆ ಜೋರಲ್ಲಿ, ಮರಗಳೆಲ್ಲ ಎಷ್ಟು ಇದಾಗ್ತದೆ. ಈ ಆ ಕಡೆ ಕಾಣಿಸ್ತಾನೆ ಇಲ್ಲ. ಮಳೆ ಅಲ್ಲ, ಮಳೆ ಇದ್ದಿದ್ರೆ ನಮಗೂ ಗ್ಲಾಸ್ ಮೇಲೆ ಅದು. ಇನ್ನು ಇವತ್ತು ನೈಟು ನಾನು ಅಪ್ಪರ್ ಮಲಗಲಿಲ್ಲ, ಮೇಲ್ಗಡೆ ಮಲಗಿದ್ದೆ. ಹಿಂದಿನ ದಿನ ಚಳಿ ಜಾಸ್ತಿ ಅಂತ ಹೇಳ್ಬಿಟ್ಟು ಲೋವರ್ ಸೀಟಲ್ಲಿ ಮಲ್ಕೊಂಡು ನಿದ್ರೆ ಮಾಡಿದೆ. ಹೀಟು ಹಬೆ ಹೊಡಿಬಾರ್ದು ಅಂತ ಸ್ಪ್ರೇ, ವಾಟರ್ ಸ್ಪ್ರೇ ಇದು ಯಾವುದಿದು, ನಾಗ್ಪುರ್ ಇದು. ಸ್ಪ್ರೇ ಹಾಕೋದ್ರಲ್ಲಿ ತುಂಬ ಜಾಸ್ತಿ ಇದೆ ಅಂತ ಈ ಥರ ಸ್ಪ್ರೇ ಹಾಕೋರೆ. ಇಲ್ವಾ ನೀರು? ನನ್ನ ಫೋನೇ ಕೇಳಿಸ್ತಾ ಇಲ್ಲ. ಇನ್ನು ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾವು 2 nights 1 day ಟ್ರೈನಲ್ಲೇ ಜರ್ನಿ ಮಾಡಿದ್ದಾಯಿತು. ಇನ್ನು ಇವತ್ತು ನಾವು ಇಳ್ಕೊಳ್ಳೋ ಅಂಥ ಟೈಮು ಕೂಡ ಬಂದಿತ್ತು. ಸನ್ರೈಸ್ ಆಗಿ ಲೈಟಾಗಿ ಆಗ್ತಾಯಿತ್ತು. ಆದರೂ 2 ದಿನದಿಂದ ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿ ಇದ್ದೀವಿ. ಗ್ರೇಟ್. ಇನ್ನು ಈಗ ಡೆಲ್ಲಿಲಿ ಇಳಿತಿದ್ದಂಗೆ ಫುಲ್ಲು ಮತ್ತೆ ಸ್ಟಾರ್ಟ್ ಆಗುತ್ತೆ. 2 ದಿವಸದಿಂದ ಇರೋದ್ರಿಂದ ಎಲ್ಲ ಫುಲ್ ಕಾನ್. ಇನ್ನು ಎಷ್ಟು ದಿನ ಆಯ್ತಾ ಸ್ನಾನ ಮಾಡಿ ಅಂತ ನಮ್ಗೆ ನಾವೇ ಕೇಳ್ಕೊಳ್ಳೋ ರೇಂಜ್ಗೆ ಹೋಗ್ತೀವಿ. ಫ್ರೆಶ್ ಆಗಿದ್ದೀವಿ ಅಷ್ಟೇ. 2 ದಿನ ಇದೇ ಬಟ್ಟೆಲಿ ಕಳೆದಿದ್ದಾಯ್ತು ಅಂತ. ಡನ್ 2 days. ಆದರೆ ಅಷ್ಟು ಅನ್ಕಂಫರ್ಟಬಲ್ ಅನಿಸ್ತಿಲ್ಲ ಅದು. ಎಲ್ಲರೂ ಟ್ರೈನ್ ಇಳಿಯೋದಕ್ಕೆ ಅಂತ ಪ್ಯಾಕೇಜ್ಗಳನ್ನ ಹೊರಗೆ ತೆಗಿತಿದ್ದಾರೆ. ನಮ್ಮದು ತೆಗೆದಿಟ್ಟಿದ್ದೀವಿ. ಅಲ್ಲಿ ಕೊರೋಜು ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಇಷ್ಟು ರೇಂಜ್ಗೆ ಇನ್ನೂ ಒಂದು ಬ್ಯಾಗ್ ಕೆಳಗೆ ತೆಗ್ದಿಲ್ಲ. ಇನ್ನು ಆ ಕಡೆ ಸೈಡಲ್ಲಿ ಯಾವುದೋ ಒಂದು ಐತಂತೆ. ಇಷ್ಟು ಲಗೇಜ್ ಐತೆ. ಎಷ್ಟೊಂದು ಜನ ಕೂಲಿಯವ್ರು ಸಿಗ್ತಾರೆ ಇಲ್ಲಿ ಬೇಕು ಅಂದರೆ. ಇನ್ನೂ ಒಂದಷ್ಟು ಬ್ಯಾಗ್ ಕೊಟ್ಟರು ಹಾಕಂಗಿದ್ದಾರೆ ಅವರು, ಪರವಾಗಿಲ್ಲ. ಡೆಲ್ಲಿಯಿಂದ ಹೊರಟ್ವಿ. ಇನ್ನು ಅಲ್ಲಿ ಇದು ಅಕ್ಷರ ಶಾಲಾ ಅಂತ ಏನೋ ಇತ್ತು ಅನಿಸುತ್ತೆ, ನೇಮ್ ಮರ್ತೋಯ್ತು ನನಗೆ. ಅವ್ರು ಹೇಳಿದರು ಡ್ರೈವರು. ಇನ್ನು ಅದನ್ನು ಹಾಗೆ ನೋಡ್ತಾ ಡೆಲ್ಲಿನ ನೋಡ್ಕೊಳ್ತಾ ಹೋದ್ವಿ. ಅಂದರೆ ನಾವು ಹೊರಟಿದ್ದು ಇವಾಗ ಬಂದು ಫಸ್ಟಿಗೆ ಹರಿದ್ವಾರ್ ಕಡೆ ಹೋಗೋಣ ಅಂತ ಹೇಳಿ ಹರಿದ್ವಾರ್ ಕಡೆ ಹೊರಟಿದ್ದು. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು, ಕಂಫರ್ಟಬಲ್ ಆಗಿದ್ವು. ಇನ್ನು ಅದಾದಮೇಲೆ ಹಾಗೆ ಆನ್ ದಿ ವೇ ಹೋಗ್ತಾ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ರು. ಅಲ್ಲಿ ಶಿವ ಅಂತ ಏನೋ ಹೋಟೆಲು, ಬಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಶಿವ ಡಾಬಾ, ಹೋಟೆಲೆಲ್ಲ ಡಾಬಾ, ಸೈಡೆಲ್ಲ ಬರೋದು ಡಾಬಾಗಳೇ. ಇನ್ನು ನಾವು ಪೂರಿ, ಚೋಲೆ ಭಟೂರ ತೊಗೊಂಡಿದ್ದು ಪೂರಿ, ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಕೊಟ್ಟಿದ್ರು. ಅದು ಮಾತ್ರ ಸಿಕ್ಕಾಪಟ್ಟೆ ಮಜವಾಗಿತ್ತು ನನಗಂತೂ ತಿನ್ನೋದಕ್ಕೆ. ಇದು ಡೆಲ್ಲಿ ಮತ್ತು ಹರಿದ್ವಾರ್ ಹೈವೇ. ಇದು ಡೆಲ್ಲಿ ರೋಡು, ಈ ಸೈಡು ಹರಿದ್ವಾರ. ಏನು ಡೆಲ್ಲಿಯಿಂದ 4 hour ಜರ್ನಿ ಮಾಡಿಕೊಂಡು ಹರಿದ್ವಾರ್ ಕಡೆ ಬಂದ್ವಿ. ಹರಿದ್ವಾರನ ತಲುಪಿದ್ವಿ 4 hour ಆದಮೇಲೆ. ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ನಮ್ಮೂರ ಕಡೆಗಿಂತ ಸ್ವಲ್ಪ ಡಿಫ್ರೆಂಟಾಗಿತ್ತು. ಪ್ರತಿ ಊರಲ್ಲೂ ಅಲ್ವಾ, ಒಂದೊಂದೂರು ಒಂದೊಂದು ಥರ ಇರುತ್ತೆ. ಅಲ್ಲಿ ಆಟೋಸ್ಗಳನ್ನ ನೋಡಿದಾಗ ನಮ್ಮ ಸೈಡ್ ಇರೋ ಥರ ಆಟೋಸ್ಗಳು ಇದೆ, ಬಟ್ ಆದರೆ ಇನ್ನು ಬೇರೆ ಬೇರೆ ಡಿಫ್ರೆಂಟ್ಸ್ ಆಟೋಸ್ಗಳನ್ನ ನೋಡಿದ್ವಿ. ಆಮೇಲೆ ಸ್ವೀಟ್ಸ್ ಅಂಗಡಿಗಳು, ಆಮೇಲೆ ಪೂಜಾ ಐಟಮ್ಸ್ಗಳು, ಶಾಲ್ ಅಂಗಡಿಗಳು, ಈ ಥರದ್ದೆಲ್ಲ ತುಂಬ ಜಾಸ್ತಿ ಇದ್ವು ಅಲ್ಲಿ. ಅದನ್ನು ನೋಡ್ಕೊಂಡು ನಾವೆಲ್ಲಿ ರೂಮ್ ಮಾಡಬೇಕಾಗಿತ್ತು, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಇನ್ನು ರೋಡ್ ಸೈಡಲ್ಲಿ ತುಂಬ ಅಂಗಡಿಗಳಿರುತ್ತೆ. ಇದಕ್ಕೆ ಏನು ನಮ್ಮ ಕಡೆ ಇರೋ ಥರ ಹೋಟೆಲ್ ಕವರ್ಡ್ ಇರುತ್ತೆ ಅಲ್ಲ, ಆ ರೀತಿ ಇರೋದಿಲ್ಲ. ರೋಡ್ ಸೈಡಲ್ಲಿ ಇಟ್ಕೊಂಡು ಎಲ್ಲದನ್ನು ಮಾರ್ತಾ ಇರ್ತಾರೆ. ಇನ್ನು ನಾವು ನಮ್ಮ ರೂಮ್ ಏನು ಬರಬೇಕಿತ್ತು ಅಲ್ಲಿಗೆ ಬಂದ್ವಿ. ಇವಾಗ ಇಲ್ಲಿ ಹರಿದ್ವಾರಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದೀವಿ. ಇದು ಮಠದ ರೂಮ್ ಬರುತ್ತೆ, ಡಬಲ್ ಬೆಡ್ಡು. ಇದು ಟಾಯ್ಲೆಟು. ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಒಂದು ಕಬೋರ್ಡು. ಹೀಗಿದೆ ರೂಮು. ಆರಾಮ್ಸೆ 2-3 ಜನ ಇರ್ಬೋದು. ಹೀಗಿದೆ ರೂಮು.
ರೂಮಿಗೆ ಬಂದಿದ್ದಾಯಿತು. ಬೆಳಗ್ಗೆ ಹೊರಟಿದ್ದು, ಟ್ರೈನ್ ಬಿಟ್ಟಿದ್ದು, ಬಟ್ ಆದರೆ ಇಷ್ಟೊತ್ತಾಯಿತು ರೂಮಿಗೆ ಬರೋದ್ರೊಳಗೆ. ಇನ್ನು ಇವಾಗ ಸ್ವಲ್ಪ ತಲೆಗೆ ಆಯಿಲ್ ಮಾಡಿ ಸ್ನಾನ ಮಾಡ್ಕೊಬಿಟ್ಟು ರೆಡಿ ಆಗೋಣ ಅಂತ. 2 ಡೇಸ್ ಆಗಿದೆ ತಲೆ ಸ್ನಾನ ಮಾಡಿ. ತಲೆ ಎಲ್ಲ ಅಪ್ಪ ಇಲ್ಲಿ ಟ್ರೈನಲ್ಲಿ ಬಂದಾಗ ಏನಾಗಿರಲಿಲ್ಲ, ಇವಾಗ ಗಂಟಾಗ್ಬಿಟ್ಟೈತೆ ಎಲ್ಲ. ಗಾಡೀಲಿ ಬಂದಾಗ ಗಾಳೀಲಿ ತೂರಿ ತೂರಿ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಹಚ್ಚೋಣ ಅಂತ ಇಲ್ಲಿ ಆಯಿಲ್ ತಂದು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ನ ಹಾಕಿ ತಲೆ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳ್ಳೋದು. ಇನ್ನದಾದಮೇಲೆ ಗಂಗಾರತಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಬನ್ನಿ, ಇವಾಗ ಏನೆಲ್ಲ ಆಗುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. 2 ಡೇಸಿಂದ ಜರ್ನಿ ಮಾಡಿದ್ದು AC ಕೋಚಲ್ಲಿ. ಅವಾಗೇನೂ ಅನಿಸ್ಲಿಲ್ಲ, ಬಟ್ 4 ಅವರು ಡೆಲ್ಲಿಯಿಂದ ಹರಿದ್ವಾರ್ಗೆ ಬರೋದ್ರೊಳಗೆ ತಲೆಯೆಲ್ಲ ಫುಲ್ ಹಾಳಾದಾಗಿತ್ತು. ಹಾಗಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ವಿ. ಇನ್ನು ಫಸ್ಟಿಗೆ ಸುವರ್ಣ ಅವ್ರಿಗೆ ಆಯಿಲ್ ಅಪ್ಲೈ ಮಾಡಿದೆ. ಇನ್ನು ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಆಯಿಲ್ ಅಪ್ಲೈ ಮಾಡಿ ಹಾಗೆ ಹೇರ್ನ ಒಂದು 10 ನಿಮಿಷ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇನ್ನು ಸ್ನಾನ ಮಾಡಿದ ಮೇಲೆ ರೆಡಿ ಆಗಲೇಬೇಕಲ್ವ. ನಾನು ಇದಕ್ಕೋಸ್ಕರನೇ ಎಷ್ಟೊಂದು ಸೀರೆಗಳಲ್ಲ, ಡ್ರೆಸ್ಗಳು, ಸೀರೆ ಎಲ್ಲದನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ರೆಡಿ ಆಗ್ತಿದೆ. ಐಲೈನರು ಹಾಗೆ ಮಸ್ಕರ, ಕ್ರೀಮು ಎಲ್ಲದನ್ನು ಹಚ್ಚಿ ಕ್ಲೀನಾಗಿ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಮುಗಿಸ್ತಾ ಇದೆ. ಈ ರೀತಿಯಾಗಿ ರೆಡಿಯಾಗಿರೋದು. ಇಲ್ಲೆಲ್ಲ ಫುಲ್ ಮೆಸಪ್ ಆಗಿದೆ ಲಗೇಜಿಂದ. ಲಗೇಜು 10 ಡೇಸ್ ಆಗಿರೋದ್ರಿಂದ ಜಾಸ್ತಿ ಲಗೇಜ್ ಇದೆ. ಸೊ ಮೆಸಪ್ ಆಗಿದೆ, ತೋರ್ಸೋದಕ್ಕೆ ಸ್ವಲ್ಪ ಕಷ್ಟ. ಇನ್ನು ಇಲ್ಲಿ ಬ್ಯಾಕಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿರೋದು. ಇಲ್ಲಿ ಒಂದು ಟೈಮ್ ಕೊಟ್ಟು ಇಲ್ಲಿ ಸ್ವಲ್ಪ ಶೇಪ್ನ ತೆಗೆದು ಫುಲ್ ಕವರ್ಡ್ ನೆಕ್ನ ಮಾಡ್ಕೊಂಡಿದ್ದೀನಿ. ಇನ್ನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಇನ್ನು ನನಗೆ ಈ ನೋಸ್ ಪಿನ್ಗಳಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಇನ್ನೂ ತುಂಬ ಥರ ಇದೆ. ಇದು ಆಲ್ರೆಡಿ ಹಾಕಿದೆ, ಮತ್ತೆ ಹಾಕ್ಕೊತೀನಲ್ಲ ಅವಾಗ ತೋರಿಸ್ತೀನಿ. ಇದನ್ನು ಈಗ ಜಯನಗರಲ್ಲೇನೋ ರೀಸೆಂಟಾಗಿ ತೊಗೊಂಡಿದ್ದು ನಾನು. ಇದು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ನನಗೆ ಇಷ್ಟ ಈ ಥರದ್ದೆಲ್ಲ ಹಾಕ್ಕೊಂಡು ರೆಡಿ ಆಗೋದಕ್ಕೆ. ಇನ್ನು ಕೈಗೆ ಮೆಹಂದಿ ಇಲ್ಲಿ ಸಿಂಪಲಾಗಿ ಹಾಕಿರೋದು, ತುಂಬ ಗ್ರ್ಯಾಂಡಾಗಿ ಏನು ಹಾಕ್ಕೊಂಡಿಲ್ಲ. ಅದು ಯಾವಾಗಲೂ ಆಲ್ಮೋಸ್ಟ್ ಇವಾಗ ಇತ್ತೀಚೆಗೆ ಹೀಗೆ ಹಾಕೋತಾ ಇರೋದು. ಯಾವುದೇ ಡಿಸೈನು ಕೂಡ ಹಾಕೊಳ್ಳಲ್ಲ. ಸ್ವೆಟ್ ಆಗ್ತಿದೆ, ಶೆಕೆ ಅನಿಸ್ತಿದೆ ನನಗೆ, ಫುಲ್ ಶೆಕೆ ಅನಿಸ್ತಿದೆ. ಇನ್ನು ಇವಾಗ ನಾವು ಬಂದು ರಿಷಿಕೇಶ್ಗೆ ಹೋಗೋಣ ಅಂತ ಹೇಳಿ. ಇನ್ನು ಇದು ಹರಿದ್ವಾರಲ್ಲಿ ತುಂಬ ಚೆನ್ನಾಗಿ ಗಂಗಾರತಿ ಆಗುತ್ತೆ, ಬಟ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ಲೇಸು ಇನ್ನೂ ತುಂಬ ಚೆನ್ನಾಗಿದೆ. ಇಲ್ಲಿರೋರು ಅವ್ರು ಏನೇನೋ ಬೈ ಮಾಡಬೇಕಂತೆ. ಸೊ ಹಾಗಾಗಿ ನಾವು ಇಲ್ಲಿರೋದು ಬೇಡ ಅಂತ ಹೇಳಿಬಿಟ್ಟು ಅವ್ರನ್ನ ಇಲ್ಲಿ ಬಿಟ್ಟು ನಾವು ರಿಷಿಕೇಶ್ಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಲ್ಲಿ ಹೇಗಾಗುತ್ತೆ ಗಂಗಾರತಿ, ಹಾಗೆ ಏನೇನು ಪ್ಲೇಸು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬರೋಣ. ಇನ್ನು ನಾವು ರಿಷಿಕೇಶ್ನ ಸುತ್ತೋದಕ್ಕೆ ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮ ಒಂದು ಗಾಡಿನ ರೆಂಟ್ಗೆ ತೊಗೊಂಡಿದ್ವಿ. ಅದರಲ್ಲಿ ಹೊರಟ್ವಿ. ರೋಡು ಕೂಡ ತುಂಬ ದೂರ ಇರಲಿಲ್ಲ, ಅಂದರೆ ರಿಷಿಕೇಶ್ ಹರಿದ್ವಾರಿಂದ ತುಂಬ ದೂರ ಏನಿಲ್ಲ. ಹಾಗೆ ರೋಡು ಕೂಡ ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿ 6:30ಗಿತ್ತು. ನಾವು 6:30, 7 ಗಂಟೆಗೆ ಅಲ್ಲಿ ಗಂಗಾರತಿ ಇತ್ತು. ನಾವು ಹೊರಟಿದ್ದು ಬಂದು 5 ಗಂಟೆ 5:30ಗೆ ಹೊರಟ್ವಿ. ಇನ್ನು ಅದಾದಮೇಲೆ ಅಲ್ಲಿ ಹೋಗಿ ತಲುಪಿದ್ವಿ. ಹರಿದ್ವಾರಕ್ಕಿಂತ ನನಗೆ ರಿಷಿಕೇಶ್ ತುಂಬಾ ಇಷ್ಟ ಆಯಿತು. ಅಲ್ಲಿ ಶಾಪಿಂಗ್ ಸ್ಟ್ರೀಟ್ ಇರ್ಬೋದು, ಹಾಗೆ ಅಲ್ಲಿ ಮಾಡೋ ಗಂಗಾರತಿ ಇರ್ಬೋದು, ನೋಡೋದಕ್ಕೆ ಕಣ್ಣು ಸಾಲದು ಅಷ್ಟು ಇಷ್ಟ ಆಯಿತು ರಿಷಿಕೇಶ್ನಲ್ಲಿ ನನಗೆ. ಹಾಗೆ ಶಾಪಿಂಗ್ಗೆ ನಾವು ಬಟ್ಟೆಗಳನ್ನ ತರಲೇಬೇಕು ಅನ್ನೋ ಹಾಗೇನಿಲ್ಲ, ಅಲ್ಲೇ ತುಂಬ ವೆರೈಟಿ ಬಟ್ಟೆಗಳು ಕೂಡ ಸಿಗುತ್ತೆ. ಅದನ್ನು ಕೂಡ ಎಲ್ಲ ನೋಡಿಕೊಂಡು ನಾವು ಆ ಗಂಗಾರತಿ ಮಾಡೋ ಕಡೆ, ಗಂಗಾ ನದಿ ಕಡೆ ಹೊರಟ್ವಿ. ತುಂಬ ರಶ್ ಇರುತ್ತೆ. ನಾವೇನು ಅಂದರೆ ಇದು ಟೂರಿಸ್ಟ್ ಮಾತ್ರ ಇರೋದಿಲ್ಲ, ಅಲ್ಲಿ ಜನಗಳು ತುಂಬ ಜನ ಇರ್ತಾರೆ ಅನಿಸ್ತು. ತುಂಬ ಚೆನ್ನಾಗಿರುತ್ತಲ್ಲ. ಈಗ ನಮಗೂ ಹಾಗೆಲ್ವ, ಚೆನ್ನಾಗಿರೋ ಜಾಗ ಸಿಕ್ಕಿದ್ರೆ ಅವಾಗವಾಗ ಅಂದರೆ ಟೈಮ್ ಪಾಸಿಗೆ ಹೋಗ್ತಾ ಇರ್ತೀವಲ್ವ, ಹಾಗೆ ಹೋಗಿದ್ರು ಎಲ್ಲ. ಸೂಪರಾಗೈತೆ ಪ್ಲೇಸ್. ಇದು ಒಂಥರ ಮಗನೇ ಆ ಕಡೆ ಹೋಗೋಣ, ಅಲ್ಲಿ ಆ ಕಡೆ ಹೋಗೋಣ. ಸೀರೆ ಎತ್ಕೊಂಡು ಅಲ್ಲೂ ನಿಂತ್ಕೊಂಡು ನೋಡ್ಬೋದು. ಬಾ 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 ಬಿಡು ಬಿಡು. ಈ ಕಡೆಯಿಂದ ಆ ಸೈಡ್ಗೆ ಹೋಗಿ ಆರತಿ ನೋಡೋದು ನಿಯರಿಂದ. ಸಖತ್ತಾಗೈತೆ ಮಗನೇ ಪ್ಲೇಸ್ ಮಾತ್ರ. ಅಲ್ಲಿ ವಿಡಿಯೋ ಮಾಡೋಕೆ ಇನ್ನೂ ಸಖತ್ತಾಗಿರುತ್ತೆ. ಆ ಸೈಡ್ಗೆ ಹೋಗ್ಬೇಕು. ಇಲ್ಲಿ ಮರಳು ಎಲ್ಲ ಜಲ್ಲಿ ಮರಳು. ವಾವ್, ಇದು ಮಾತ್ರ ಸಮುದ್ರ. ವಾವ್, 10 ರೂಪೀಸ್ ಕೊಡೋ ಅವಳಿಗೆ. ಸಿಕ್ಕಾಪಟ್ಟೆ ಚೆನ್ನಾಗೈತೆ ಪ್ಲೇಸ್. ಓ ಕೊಡು ಕೊಡು ಹರೀಶ, ಇಸ್ಕೊಂಡ್ ಬಾ. ಏನು ಮೀನಿಗೆ ಹಾಕಕ್ಕ?
ಎಷ್ಟು ಹೊತ್ತಿದ್ರೂ ಇಲ್ಲಿಂದ ಹೋಗಬೇಕು ಅಂತ ಅನಿಸ್ತಾ ಇಲ್ಲ, ಬಟ್ ವಿಧಿ ಇಲ್ಲ, ಹೊರಡಬೇಕು ಬೇರೆ ಇನ್ನೊಂದು ಕಡೆ ಹೋಗೋಣ ಅಂತ. ಅಲ್ಲಿ ಮಾತ್ರ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಅದ್ರ ಜೊತೆ ಈ ನದಿನೂ ಹಾಗೆ ಕಾಣಿಸ್ತಾ ಇದೆ ಇನ್ನು. ವಾವ್ 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 ವಾವ್. ಇವಾಗ ನಾವು ಈ ನೀರನ್ನ ದಾಟ್ಕೊಂಡು ಅಲ್ಲಿಗೆ ಹೋಗಬೇಕು. ಬಟ್ ಚೆನ್ನಾಗೈತೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ತುಂಬ ನೀರೇನು ಬರಲ್ಲ, ಒಂದು ಸ್ವಲ್ಪ ಬರುತ್ತೆ, ಹೋಗೋದು ಏನಿಲ್ಲ, ತೊಂದರೆ ಏನಿಲ್ಲ, ಆರಾಮ್ಸೆ ಹೋಗೋದು. ಎಲ್ಲರೂ ಗಂಗಾಜಲನ ತುಂಬ್ಕೊಂಡು ಹೋಗ್ತಿದ್ದಾರೆ. ಗಂಗಾಜಲ ತುಂಬ್ಕೊಂಡು ಬಾಟಲ್ನ ಇಟ್ಕೊಂಡು ಹೋಗ್ತಿದ್ದಾರೆ. ಫುಲ್ ಟ್ರಾಫಿಕ್ ಆಯಿತು. ಕಾಮನಿಗೆ ಅಷ್ಟು ಚೆನ್ನಾಗಿರೋ ಪ್ಲೇಸ್ ಇದ್ದಾಗ ಎಲ್ಲರೂ ಜನ ಜಾಸ್ತಿ ಇದ್ದೇ ಇರ್ತಾರೆ. ಇಲ್ಲಿ ಇದೇನು ಜಾನಕಿ ಸೇತು ಅಂತ ಬರುತ್ತೆ, ಸೇತುವೆ ಲೈಟಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ವಿಡಿಯೋಸ್ಗಳಲ್ಲಿ ತುಂಬ ನೋಡ್ತಿದ್ದೆ, ಅದನ್ನು ನೋಡೋಕೆ ಬಂದಿದ್ದೀನಿ. ವಾವ್ ವಾವ್, ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಯಾವ ಥರ ನೋಡಿ, ಅಲ್ಲಿ ನಾಮನ್ನು ಹಾಕ್ಕೊಟ್ರು. ಚೆನ್ನಾಗಿ ಸುತ್ತಾ ಇದ್ದೀನಿ. ಸಾಕಾಗೈತೆ ಮಾತ್ರ ಪ್ಲೇಸ್ಗಳು. ನಿಜಕ್ಕೂ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಅಷ್ಟು ಇಷ್ಟ ಆಯ್ತಾಯ್ತು ನನಗೆ ಮಾತ್ರ. ನಿಜ ಹೇಳಬೇಕು ಅಂದರೆ ಫುಲ್ ಎಕ್ಸೈಟ್ಮೆಂಟು. ಆ ಸೇತುವೆ ನೋಡೋಕ್ಕೆ ಸಾಕಾಗೈತೆ. ತೋರಿಸ್ತೀನಿ. ಲೈಟ್ ಆಫ್ ಹೋಯ್ತು. ಅಯ್ಯೋ ವಾವ್, ಸಾಕಾಗೈತೆ. ಇನ್ನು ಅಲ್ಲಿ ಮಿನಿ ಸೇತುವೆ ಇದಾಗೈತೆ, ರಾಮ್ ಸೇತುವೆ ಕಟ್ಟಂಗೆ. ಇಲ್ಲಿ ಸೇತುವೆ ದಾಟ ಹೋದ್ರೆ ಆ ದೊಡ್ಡ ಸೇತುವೆನ ದೂರದಲ್ಲಿ ನಿಂತು ನೋಡ್ಬೋದು, ಅಲ್ಲಿ ಮೇಲೆ ಹೋಗ್ಬೋದು. ಬಟ್ ನಂಗೆ ಮೇಲೆ ಹೋಗೋದಕ್ಕಿಂತ ಇಲ್ಲಿ ನಿಂತು ನೋಡಿದ್ರೆ ಸಾಕಾಗೈತೆ. ಓ ಪೇಂಟ್ ಮಾಡ್ಬೋದು. ನಾನು ನಿಜಕ್ಕೂ ಪೇಂಟ್ ಮಾಡೋಕ್ಕೆ ತೊಗೊಂಡೋಗ್ತೀನಿ ಒಂದಷ್ಟು ಕಲ್ಲುಗಳು. ಸಾನಿಗೆ ಫೇವ್ರೇಟ್ ಈ ಥರ ಕಲ್ಲುಗಳೆಲ್ಲ ಕಲೆಕ್ಷನ್ ಮಾಡೋದು. ದೊಡ್ಡ ಕಲ್ಲು ಅಂತೂ ಆಗೋಲ್ಲ, ಪುಟ್ಟದು ಪೇಂಟ್ ಮಾಡೋಕ್ಕಾಗಂಥದ್ದು ನೋಡಿ ತೊಗೊಂಡೋಗ್ತೀನಿ. ಅಲ್ಲೂ ಗಂಗಾ ನದಿ, ಪೂರ ಗಂಗಾ ನದಿನೇ. ಲೈಟ್ ಆಫ್ ಆಯಿತು. ಈಗ ಇಲ್ಲಿರೋ ಕಲ್ಲುಗಳನ್ನ ನೋಡಿದ್ರೆ ಶೋಕೇಶಲ್ಲಿ ಜೋಡಿಸಿರೋಂಥ ಶೋ ಪೀಸ್ಗಳ ಥರ ಇದ್ವು, ಅಷ್ಟು ಚೆನ್ನಾಗಿದ್ವು ಕಲ್ಲುಗಳು ಮಾತ್ರ. ಎಲ್ಲ ಒಂಥರ ಸೇತುವೆ ಕಟ್ಟಕ್ಕೆ ರಾಮ ತಂದು ಇಟ್ಟಂಗೆ ಇದ್ವು. ನನಗೆ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಈ ಜಾಗ ಬಿಟ್ಟು ಹೋಗೋಕ್ಕೂ ಇಷ್ಟ ಆಗ್ತಾಯಿರಲಿಲ್ಲ, ಅಷ್ಟು ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು. ಆನ್ ಆಗುತ್ತೆ ಅಂತ ವೆಯ್ಟ್ ಮಾಡಿದೆ, ಕ್ಲಿಯರಾಗಿ ನಿಮ್ಗೆ ತೋರ್ಸೋಣ ಅಂತ. ಬಟ್ ಇದು ಆನ್ ಆಗ್ತಾ ಇಲ್ಲ. 9 ಗಂಟೆ ಮೇಲೇನೋ ಆನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ತುಂಬ ಟೈಮ್ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ರೂಮ್ ಕಡೆ ಹೊಡೋಣ ಅಂತ ಹೊರಡ್ತಾ ಇದ್ದೀನಿ. ಬಟ್ ಸಾಕಾಗಿತ್ತು ಲೈವಾಗಿ ನೋಡೋದಕ್ಕೆ ಮಾತ್ರ. ನಾನು ಸೆಂಟರಲ್ಲಿ ಬಂದು ನೀಟಾಗಿ ವೀಡಿಯೋ ಮಾಡಿ ತೋರ್ಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ವೇ, ಏನು ಮಾಡೋದು. ಇಟ್ಸ್ ಓಕೆ, ಬಟ್ ಚೆನ್ನಾಗಿತ್ತು, ಆದಷ್ಟು ವೀಡಿಯೋ ಮಾಡಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಾತ್ರ. ಪ್ಲೇಸ್ ಮಾತ್ರ ಚಿಂದಿ ಬಂದರೆ ಇಂಥ ಪ್ಲೇಸ್ ಬರಬೇಕು. ಎದ್ದೋಗಕ್ಕೆ ಮನಸ್ಸಿಲ್ಲ, ಲೇಟ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. 8:30 ಆಗ್ಬಿಟ್ಟೈತೆ ಟೈಮು ಒಂದಕ್ಕೋಸ್ಕರ. ಹೋಗೋದಕ್ಕೆ 1/2 ಅವರ್ 3/4 ಗಂಟೆ ಬೇಕು ಹರಿದ್ವಾರ್ಗೆ ಹೋಗೋದಕ್ಕೆ ರಿಷಿಕೇಶಿಂದ. ಸೊ ಹಾಗಾಗಿ ಹೊರಡೋಣ ಅಂತ ಹೊರಡ್ತಾ ಇರೋದು. ಏನೋ ನೋಡಿ ಮುಗಿಸ್ಕೊಂಡು ಬಂದ್ವಿ. ನಿಜಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಆ ಸೇತುವೆ ಹತ್ರ ಮಾತ್ರ ಇನ್ನೂ ಎಷ್ಟೊತ್ತು ಬೇಕಾದರೂ ಇರೋಣ ಅಂತ ಅನಿಸ್ತಿತ್ತು. ಅಂದರೆ ರೂಮ್ ಅಲ್ಲೇ ಎಲ್ಲಾದರೂ ಇದ್ದಿದ್ರೆ ಒಂದು 11 ಗಂಟೆವರೆಗೂ ನಾನು ರೂಮ್ ಕಡೆನೇ ಹೋಗ್ತಾ ಇರಲಿಲ್ಲ, ಅಲ್ಲೇ ಇದ್ಬಿಡ್ತಿದ್ದೆ. ನಿಜಕ್ಕೂ ಹರಿದ್ವಾರ್ಗೆ ವಾಪಸ್ ಬರಬೇಕು ಅನ್ನೋ ರೀಸನಿಂದ ಬಂದಿದ್ದೀನಿ, ಇಲ್ಲ ಅಂದಿರ ಅಲ್ಲೇ ಇರ್ತಿದ್ದೆ. ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಬಟ್ ಏನು ಗೊತ್ತಾ, ಅಷ್ಟು ದೂರ ಹೋಗಿ ಬಂದೆ, ಸಾಕಾಯಿತು ನನಗೆ, ಸುಸ್ತಾಯಿತು ಅನಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಖುಷಿಗೆ ಇನ್ನೂ ಅಲ್ಲಿರಬೇಕಿತ್ತಲ್ಲ ಅಂತ ಆಸೆ ಅನಿಸ್ತಿದೆ ಹೊರತು ನನಗೆ ವಾಪಸ್ ರೂಮಿಗೆ ಬರಬೇಕಿತ್ತು ಅನ್ನೋ ಆಸೆ ಇಲ್ಲ. ವಿಧಿ ಇಲ್ಲ, ಬರಲೇಬೇಕು. ಇನ್ನು ಮಳೆನೂ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ. ನಿನ್ನೆ ಎಲ್ಲ ಚೆನ್ನಾಗಿ ಮಳೆ ಹೋಗಿದ್ದಿದೆ, ಇಲ್ಲಿ ಹರಿದ್ವಾರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಸೊ ಹಾಗಾಗಿ ಬಂದೆ. ಬಟ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಇಲ್ಲೂ ಗಂಗಾರತಿ ಮಾಡ್ತಾರೆ ಹರಿದ್ವಾರಲ್ಲೂ, ಬಟ್ ಆದರೆ ಅಲ್ಲಿ ಅಷ್ಟು ಚೆನ್ನಾಗಿರೋಲ್ಲ. ಅಂದರೆ ಇದು ಅಲ್ಲೇನಿದೆ ಅಲ್ಲಿಂದ ನೀರು ಫಸ್ಟಿಗೆ ಬರೋದು, ಅದು ಸ್ಟಾರ್ಟಿಂಗು, ಇದು ಎಂಡಿಂಗು. ಇಲ್ಲ ಅಷ್ಟು ನೀರು ನೀಟಾಗಿಲ್ಲ, ಅಲ್ಲಿ ತುಂಬ ನೀಟಾಗಿದೆ ನೀರು ಮಾತ್ರ. ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಹಾಗೆ, ಆ ಒಳಗಡೆ ಇರೋ ಕಲ್ಲುಗಳೆಲ್ಲ ಕಾಣಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಅದು ಆ ನೀರೊಳಗೆ ನಡ್ಕೊಂಡು ಹೋಗ್ಬೇಕಲ್ಲ, ಫುಲ್ ಸ್ಯಾರಿ ಒದ್ದೆ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಏನೂ ಇಲ್ಲ, ಡ್ರೈ ಆಗಿ ಹೋಗಿತ್ತೆ, ಹಾಗೆ ಫೋಲ್ಡ್ ಮಾಡಿ ಇರ್ತಿರ್ಬೋದು. ಅಷ್ಟು ನೀಟಾಗಿ ಸ್ಯಾರಿ ಆಗಿದೆ, ಚೆನ್ನಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರಾದರೂ ಈ ಕಡೆ ಬರ್ತೀನಿ ಅಂದರೆ ರಿಷಿಕೇಶ್ನ ಮಾತ್ರ ಮಿಸ್ ಮಾಡ್ಕೊಬಿಡಿ. ಮಿಸ್ ಮಾಡ್ದಂಗೆ ಅಲ್ಲಿ ಹೋಗಿ ಬನ್ನಿ, ಅಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಇದನ್ನೆಲ್ಲ ರಿಮೂವ್ ಮಾಡಿ ಊಟ ಮಾಡಬೇಕು. ಊಟ ಅಂದರೆ ಇಲ್ಲಿ ಫ್ರೈಡ್ ರೈಸ್ ಮತ್ತು ಗೋಬಿನ. ಇಲ್ಲೆಲ್ಲ ಆಲ್ಮೋಸ್ಟ್ ನಮ್ಮ ಊಟ ತೊಗೊಳ್ಳೋಂಡ್ರೆ ಯಾವುದೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಫ್ರೈಡ್ ರೈಸ್ ಮತ್ತು ಗೋಬಿನ ತೊಗೊಂಡು ಬಂದಿದ್ದೀವಿ, ಊಟ ಮಾಡಬೇಕು.
ಫ್ರೈಡ್ ರೈಸ್ ತಂದಿದ್ದು ಮಾತ್ರ ಸಖತ್ತಾಗಿತ್ತು ಟೇಸ್ಟು. ಇಲ್ಲೆಲ್ಲ ನಮ್ಮ ಫುಡ್ಗಳನ್ನ ಹುಡ್ಕಕ್ಕೆ ಹೋಗಬಾರ್ದು, ಈ ಥರದ ಫುಡ್ಗಳನ್ನ ತಿಂದರೆ ಆದಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.